ಎಸ್ಎಲ್ ಭೈರಪ್ಪನವರಿಗೆ ಚಿಕಿತ್ಸೆ ನೀಡಿದ ವೈದ್ಯ ಲಕ್ಷ್ಮೀನಾರಾಯಣ ಅವರು ಭೈರಪ್ಪ ಅವರ ಜೊತೆಗಿನ ಒಡನಾಟದ ಬಗ್ಗೆ ಮಾತನಾಡಿದ್ದಾರೆ. ಕಳೆದ 25 ವರ್ಷಗಳಿಂದ ಭೈರಪ್ಪ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೆ. ಅವರಿಗೆ 100 ವರ್ಷ ಬದುಕುವಂತ ಆಸೆ ಇತ್ತು. ನನ್ನನ್ನು ಯುದ್ಧಕ್ಕೆ ಹೋಗೋ ಯೋಧನ ತರ ತಯಾರು ಮಾಡು ಅಂತ ಡಾಕ್ಟರ್ ಹತ್ರ ಹೇಳ್ತಾ ಇದ್ರಂತೆ. ಪ್ರತಿ ವರ್ಷ ನಿಮ್ಮ ತೋಟದಲ್ಲಿ ಬೆಳೆದ ಮಾವಿನ ಹಣ್ಣನ್ನು ತಂದು ಕೊಡಿ ಅಂತಾನೂ ಹೇಳ್ತಾ ಇದ್ರಂತೆ. ಭೈರಪ್ಪನವರು ನಿಧನವಾಗಿರೋದು ಎಲ್ಲರಿಗೂ ಒಂದೇ ಅಲ್ಲ, ಇಡೀ ರಾಜ್ಯಕ್ಕೆ ಅಥವಾ ಬೇರೆ ದೇಶಗಳವರೆಗೂ ಒಂದು ನಷ್ಟ ಅಂತ ನಾವೆಲ್ಲರೂ ಒಪ್ಕೊಳ್ತೀವಿ. ಆದರೆ ವೈದ್ಯನಾಗಿ ನಾನು ಒಂದು ಮಾತು ಹೇಳ್ತೀನಿ, ಭೈರಪ್ಪನವರು 94ನೇ ವರ್ಷ ವಯಸ್ಸುವರೆಗೂ ಇಷ್ಟು ಚೆನ್ನಾಗಿದ್ದು ಕೊನೆ ಕಾಲದಲ್ಲಿ ಕ್ಷಣದಲ್ಲಿ ಮಾತ್ರ ಅವರು ಹಸು ನುಗ್ಗಿ ದೇವರ ಪಾದ ಸೇರಿಕೊಂಡಿರೋದು ಒಂದು ಏನು ಅದೊಂದು ನಮಗೆಲ್ಲರಿಗೂ ಏನು ಅಂತಂದರೆ ಅವ್ರ ಕಷ್ಟ ನರಳಿಲ್ಲ ಅನ್ನೋದೊಂದು ನನಗೆ ವೈದ್ಯನಾಗಿ ಅವರನ್ನು ನೋಡಿದವನಾಗಿ ನನಗೆ ಅನಿಸೋದು. ಯಾಕೆಂದರೆ ಒಂದು ಪಾರ್ಶ್ವವಾಗಿ ಆಗಲಿ ಒಂದು ದೊಡ್ಡ ಕಾಯಿಲೆಗಳಾಗಿ ಹಾಸಿಗೆ ಮೇಲೆ ಮಲಗಿ ನರಳಿಲ್ಲ ಅವರು ಕ್ಷಣ ಮಾತ್ರದಲ್ಲಿ ಹೃದಯಾಘಾತ ಆಗಿ ಕೊನೆ ಉಸಿರು ಹೇಳಿದರು. ಅದೊಂದು ಫಸ್ಟ್ ನಾನು ವೈದ್ಯನಾಗಿ ಹೇಳುವುದೇನೆಂದರೆ ಅವರ ಆತ್ಮಶಾಂತಿ ದೊರೆಯುತ್ತೆ. ಅವರು ಈ ಭೂಮಿ ಮೇಲೆಲ್ಲ ಈ ಪ್ಲಾನೆಟ್ ಮೇಲೆ ಒಂದು ಸಲ ಬಂದು ಹೋದರು, ಪುನಃ ಅವರು ಬರಲಿ ಅಂತ ನನ್ನ ಒಂದು ಮನಸ್ಸು ಹೇಳ್ತಾ ಇದೆ. ಚಾಮುಂಡಿ ಬೆಟ್ಟದ ತಪ್ಪಲಿನ ಚಿತಾಗಾರದಲ್ಲಿ ಎಸ್ಎಲ್ ಭೈರಪ್ಪನವರ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳು ನಡೀತಾ ಇದೆ. ಸುಮಾರು 11 ಗಂಟೆ ವೇಳೆಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನ ನಡೆಸಲಾಗುತ್ತೆ. ಕುಟುಂಬಸ್ಥರು ಹಾಗೆಯೇ ಗಣ್ಯರಿಗೆ ಅಂತ್ಯ ಸಂಸ್ಕಾರ ವೀಕ್ಷಣೆ ಮಾಡೋದಕ್ಕೆ ವ್ಯವಸ್ಥೆ ಆಗಿದೆ. ಜರ್ಮನ್ ಟೆಂಟ್ ಹಾಗೂ ಚೇರ್ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸುನೀಲ್ ಗೌಡ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಖ್ಯಾತ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಅವರು ಮೊನ್ನೆ ಅಷ್ಟೇ ವಿಧಿವಶರಾಗಿದ್ರು. ಇಂದು ಅವರ ಅಂತ್ಯ ಸಂಸ್ಕಾರ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಚಿತಾಗಾರದಲ್ಲಿ ನೆರವೇರುವಂತದ್ದು. ಹೀಗಾಗಿ ನಾನು ಮೈಸೂರಿನ ಆ ಒಂದು ಚಿತಾಗಾರದಲ್ಲಿದ್ದೀನಿ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇವತ್ತು ಎಸ್ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಚಿತಾಗಾರದಲ್ಲಿ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಜಾಗದಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಅಂದ್ರೆ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಈ ಒಂದು ಜಾಗದಲ್ಲಿ ಸೌದೆಗಳನ್ನ ಇಟ್ಟು ಸೌದೆಗಳ ಪಕ್ಕದಲ್ಲಿ ಹೂಗಳನ್ನ ಕೂಡ ಹಾಕಿ ಅಲಂಕಾರವನ್ನ ಮಾಡಿರುವಂತದ್ದು. ಸುಮಾರು 11:30 ಹೊತ್ತಿಗೆ ಈ ಒಂದು ಚಿತಾಗಾರಕ್ಕೆ ಎಸ್ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರ ಆಗಮಿಸುತ್ತೆ. ಅಲ್ಲಿವರೆಗೂ ಕೂಡ ಮೈಸೂರಿನ ಕುವೆಂಪು ನಗರದಲ್ಲಿರ್ತಕ್ಕಂಥ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿರುವಂತದ್ದು. ಅಲ್ಲಿ ಸಾಕಷ್ಟು ಗಣ್ಯರು ಬರ್ತಾರೆ, ಬಂದು ಅಲ್ಲಿ ಅಂತಿಮ ದರ್ಶನವನ್ನ ಪಡೆದುಕೊಂಡು ಆನಂತರ ಅಲ್ಲಿಂದ ಈ ಒಂದು ಚಿತಾಗಾರಕ್ಕೆ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬರುವಂತದ್ದು. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಈ ಒಂದು ಜಾಗದಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಹಾಗೆ ಇದರ ಪಕ್ಕದಲ್ಲೇ ಜರ್ಮನ್ ಟೆಂಟ್ಗಳನ್ನ ಕೂಡ ಹಾಕಿ, ಅಂದ್ರೆ ಇಲ್ಲೂ ಕೂಡ ಒಂದು ಅರ್ಧ ಗಂಟೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂಥದ್ದು. ಅಂದ್ರೆ ಬಂದಂತ ಗಣ್ಯರು ಜೊತೆಗೆ ಕುಟುಂಬಸ್ಥರು ಹಾಗೆ ನೆಂಟರಿಷ್ಟರು ಏನಿರ್ತಾರೆ ಅವರಿಗೆ ಈ ಒಂದು ಜಾಗದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಿಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರುವಂತದ್ದು. ಚೇರ್ಗಳನ್ನ ಹಾಕಿ ಜರ್ಮನ್ ಟೆಂಟ್ಗಳನ್ನ ಹಾಕಿ ಇಲ್ಲಿ ಒಂದು ವ್ಯವಸ್ಥೆಯನ್ನ ಕಲ್ಪಿಸ್ತಾ ಇರುವಂತದ್ದು. ಅಂದ್ರೆ ಸುಮಾರು 11 ಗಂಟೆಗೆ ಅವರ ನಿವಾಸದಿಂದ ಹೊರಟಂತ ಪಾರ್ಥಿವ ಶರೀರ ಈ ಒಂದು ಜಾಗಕ್ಕೆ ಬರುತ್ತೆ. ಇಲ್ಲಿ ಸುಮಾರು 11:30ಯಿಂದ 12 ಗಂಟೆಗೆ ಏನು ಸಮಯ ಇದೆ, ಆ ಒಂದು ಸಮಯದಲ್ಲಿ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸುವಂತದ್ದು. ಅಂದ್ರೆ ಬ್ರಾಹ್ಮಣ ಸಂಪ್ರದಾಯದಂತೆ ಇಲ್ಲಿ ಚಿತೆ ಏನು ಜಾಗ ಇದೆ, ಈ ಜಾಗದಲ್ಲಿ ಸೌದೆಗಳನ್ನ ಈಗಾಗಲೇ ಹಾಕಲಾಗಿದೆ. ಇಲ್ಲಿ ಒಂದು ಅಗ್ನಿ ಸ್ಪರ್ಶವನ್ನ ಮಾಡುವಂತದ್ದು. ಮೈಸೂರಿನಿಂದ ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18. ಸಾವನ್ನ ಅರಿಯೋ ತನಕ ಜೀವನ ಅರ್ಥವಾಗೋದಿಲ್ಲ. ಬರೀ ಹುಟ್ಟಿದ್ರೆ ಸಾಕಾಗೋದಿಲ್ಲ, ಸತ್ತು ಹುಟ್ಟಬೇಕು, ಆಗ ಜೀವನ ಏನು ಅನ್ನೋದು ಅರ್ಥವಾಗುತ್ತೆ ಅಂತ ಹೇಳಿ ಸಾವಿನ ಕುರಿತಂತೆ ತಾವು ಬದುಕಿದ್ದಾಗಲೇ ಒಂದು ವ್ಯಾಖ್ಯಾನವನ್ನು ಕೊಟ್ಟಂತ ಎಸ್ಎಲ್ ಭೈರಪ್ಪನವರು ಇದೀಗ ನಮ್ಮೊಂದಿಗಿಲ್ಲ. ಅವರ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂಥ ತಯಾರಿಗಳು ಚಾಮುಂಡಿ ಬೆಟ್ಟದ ತಪ್ಪಲಿನ ಚಿತಾಗಾರದ ಸಮೀಪದಲ್ಲಿ ಆಗಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಸದ್ಯಕ್ಕೆ ಮೈಸೂರಿನ ಅವರ ನಿವಾಸದಲ್ಲಿ ಅಂತಿಮ ದರ್ಶನವನ್ನು ಅವರ ಆಪ್ತರು, ಗಣ್ಯರು, ಜೊತೆಗೆ ಅಭಿಮಾನಿಗಳು, ಓದುಗರು, ಯಾಕಂದರೆ ಅದೇನೇ ವಿಮರ್ಶೆಗಳಿದ್ರು ವಿರೋಧಗಳಿದ್ರೂ ಕೂಡ ಅದ್ರ ಬಗ್ಗೆ ಯಾವತ್ತೂ ಮಾತಿನ ಚಾಟಿ ಏಟನ್ನು ಭೈರಪ್ಪನವರು ಕೊಟ್ಟಿರಲಿಲ್ಲ. ಅದಕ್ಕೆ ಒಂದು ಚೌಕಟ್ಟನ್ನು ಹಾಕೊಂಡ್ಬಿಟ್ಟಿದ್ರು.
ತಮ್ಮ ನಡೆ ನುಡಿಗೆ ಚೌಕಟ್ಟನ್ನು ಹಾಕೊಂಡಿದ್ರು. ಪುಸ್ತಕ ಬರೆಯೋ ತನಕ ಮಾತ್ರ ಅದು ನಂದು, ಅದು ಬರೆದ ಆದಮೇಲೆ ಪಬ್ಲಿಷ್ ಆದಮೇಲೆ ಅದು ಓದುಗರದ್ದು, ಆ ವಿಮರ್ಶೆ ಓದುಗರಿಗೆ ಬಿಟ್ಬಿಡ್ತೀನಿ ಅಂಥೇಳಿ ಭೈರಪ್ಪನವ್ರು ಹೇಳ್ತಾ ಇದ್ರು.